ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಯೂಸ್ಫುಲ್ ಆಗುವಂತಹ ಮತ್ತು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಹೋಮ್ ಮೇಡ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಪುರುಷರಿಗೆ ಮತ್ತು ಮಹಿಳೆಯರಿಗೂ ಇಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂಥ ಹೋಮ್ ಮೇಡ್ ರೆಮಿಡಿ ಇದು. ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳನ್ನ ಬಳಸಿಲ್ಲ, ಒಂದನ್ನು ಸಹ ಯಾವುದನ್ನು ಕೂಡ ಬಳಸಿಲ್ಲ. ನ್ಯಾಚುರಲ್ ಆಗಿರುವಂತಹ ನಮ್ಮ ಪರಿಸರದಲ್ಲಿ ಸಿಗುವಂತಹ ವಸ್ತುಗಳಿಂದ ತಯಾರಾಗುವಂತಹ ಆಯಿಲ್ ಇದು ಒಂಥರ ಡಿಫ್ರೆಂಟ್ ಮಿರಾಕಲ್ ಆಯಿಲ್ ಅಂತಲೇ ಹೇಳ್ಬೋದು. ಸುಲಭವಾಗಿ ಮಾಡ್ಕೋಬೋದು. ಕೆಲವ್ರಿಗೆ ತಮ್ಮ ಹೇರ್ ಕೇರ್ ಮಾಡೋದಕ್ಕೆ ಇಷ್ಟ ಆದರೆ ಎಕ್ಸ್ಪೆನ್ಸಿವ್ ಅಂತೇಳಿ ಸುಮ್ಮನಾಗ್ಬಿಡ್ತಿರ್ತಾರಲ್ವ. ಸೊ ಅಂಥವ್ರಿಗೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳುವಂತಹ ಒಂದು ಏರ್ ಆಯಿಲ್ನ ಇಲ್ಲಿ ಹೇಗೆ ಮಾಡೋದು, ಅದಕ್ಕೆ ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಹಾಗಿದ್ದರೆ ಬನ್ನಿ, ಈ ಒಂದು ಡಿಫ್ರೆಂಟ್ ಯೂಸ್ಫುಲ್ ಆಗುವಂತಹ ಆಯಿಲ್ನ ಹೇಗೆ ಮನೇಲಿ ರೆಡಿ ಮಾಡ್ಕೋಬಹುದು, ಅದು ನಮಗೆ ಸುಲಭವಾಗಿ ಸಿಗುವಂತಹ ಪದಾರ್ಥಗಳನ್ನು ಬಳಸಿ ಅನ್ನೋದನ್ನು ಹೇಳಿದ್ನಲ್ವ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈಗ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇದನ್ನು ನೋಡಿಂದೆ ಖಂಡಿತವಾಗ್ಲೂ ಅನಿಸುತ್ತೆ, ಇಷ್ಟು ಈಸಿಯಾಗಿ ಸಿಗುವಂತಹ ವಸ್ತುಗಳಿಂದ ನಾವು ಇಷ್ಟೊಂದು ಯೂಸ್ಫುಲ್ ಆಗುವಂಥ ಆಯಿಲ್ನ ರೆಡಿ ಮಾಡ್ಕೋಬೋದಾ ಅಂತ. ಬನ್ನಿ, ಇದಕ್ಕೆ ಬೇಕಾಗಿರುವಂಥದ್ದು ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ಇದೊಂದಕ್ಕೆ ಮಾತ್ರ ನಾವು ಖರ್ಚು ಮಾಡಬೇಕಾಗುತ್ತೆ, ಯಾಕಂದರೆ ಎಣ್ಣೆ ಮನೇಲಿ ಸಿಕ್ಕರೆ ಓಕೆ, ಇಲ್ಲಾಂದರೆ ತೊಗೊಂಡು ಬರಬೇಕಾಗುತ್ತಲ್ವ. ಸೊ ದಾಸವಾಳ ಎಲೆ, ಬಿಳಿ ದಾಸವಾಳ ಹೂವು ತೊಗೊಂಡಿದ್ದೀನಿ, ಹಾಗೆ ಕೆಂಪು ದಾಸವಾಳ ಹೂವು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತೊಗೊಳ್ಳಿ, ಧಾರಾಳವಾಗಿ ತೊಗೋಬೋದು. ಹಾಗೆಯೇ ನೋಡಿ, ನಾವು ಓಡಾಡುವಾಗ ಕಾಲಲ್ಲೆಲ್ಲ ಸಿಗ್ತಾ ಇರುತ್ತೆ ಗರ್ಕೆ ಪತ್ರೆ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ತುಳಸಿ ಎಲೆ ತೊಗೊಂಡಿದ್ದೀನಿ. ಹಾಗೆಯೇ ಕೆಂಪು ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೂವು ಮತ್ತು ಎಲೆ ಎರಡನ್ನೂ ತೊಗೊಳ್ಳಿ. ಹಾಗೆಯೇ ಬಿಳಿ ದಾಸವಾಳದ ಎಲೆ ಇದನ್ನು ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕರಿಬೇವು, ದಿನನಿತ್ಯ ನಾವು ಅಡುಗೆಗೆ ಒಗ್ಗರಣೆ ಬಳಸ್ತೀವಲ್ವ, ಆ ಕರಿಬೇವನ್ನ ತೊಗೊಂಡಿದ್ದೀನಿ. ಇವು ಎರಡು ಇಂಪಾರ್ಟೆಂಟಾಗಿ ಹೇಳಲೇಬೇಕು. ನಾನು ಮೆಂತ್ಯಕಾಳು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನೊಂದು ಕೆಲವರು ಹಳ್ಳಿಯಲ್ಲಿ ಬೆಳೀತಾರೆ, ಇನ್ನು ಕೆಲವರು ಸಿಟಿಯಲ್ಲಿ ತೊಗೊಂಬರ್ತಾರೆ. ಇದು ಮೆಹಂದಿ ಗಿಡ. ಇದು ನೋಡಿ, ಅಕ್ಕಪಕ್ಕ ಮನೆಗಳ ಹತ್ರ ಹಾಕ್ಕೊಂಡಿರ್ತಾರೆ ಕೆಲವರು. ಇದ್ರ ಬೆನಿಫಿಟ್ ಅಂತೂ ತುಂಬಾ ಇದೆ. ಹೇರ್ ಕಲರಿಂಗ್ ಕೂಡ ಸಖತ್ತಾಗಿ ಬರುತ್ತೆ ನ್ಯಾಚುರಲ್ ಆಗಿ. ಇದು ಇದ್ದರೆ ಓಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಕೊಕೊನಟ್ ಆಯಿಲ್ನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಬೆಚ್ಚಗಾಗೋದಕ್ಕೆ ಇಟ್ಕೊಂಡಿದ್ದೆ. ಎಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅಂದರೆ, ನಾನು ಮನೇಲೇ ಅಮ್ಮ ಹಾಕ್ಸಿದ್ದಿತ್ತು ಅಂತೇಳಿ 1 ಲೀಟ್ರ್ ಎಣ್ಣೆ ಕಂಪ್ಲೀಟ್ ತೊಗೊಂಡಿದ್ದೀನಿ. ಪಾತ್ರೆ ದೊಡ್ಡದಿರೋದ್ರಿಂದ ಸ್ವಲ್ಪ ತಳದಲ್ಲಿ ಕಾಣಿಸ್ತಾ ಇದೆ ಎಣ್ಣೆ, ಬಟ್ ಇದು 1 ಲೀಟ್ರ್ ಆಯಿಲ್ ಇದೆ. ಇದನ್ನು ಫಸ್ಟಿಗೆ ನಾವು ಸಿಮ್ಮಿಗೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮೊದಲಿಗೆ ನಾವು ಸ್ಟೀಮ್ನ ಜಾಸ್ತಿ ಮಾಡ್ಕೊಂಡ್ವಿ ಅಂದರೆ ಅದು ಅಷ್ಟೊಂದು ಹದವಾಗಿ ಬರೋದಿಲ್ಲ ಎಣ್ಣೆ. ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಬೆಚ್ಚಗೆ ಕಾದ ನಂತರ ಮೊದಲಿಗೆ ನಾನು ಮೆಂತ್ಯಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಮೇನಾಗಿ ನಾವು ಮಾಡಬೇಕಾಗಿರೋದು. ಮೆಂತ್ಯಕಾಳನ್ನೇ ಏನಕ್ಕೆ ಹಾಕ್ಕೋಬೇಕು ಅಂದರೆ, ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ಸ್ಟಾರ್ಟಿಂಗೇ ಅದು ಸ್ವಲ್ಪ ಎಣ್ಣೆ ಜೊತೆಗೆ ಚೆನ್ನಾಗಿ ಅದರ ಅಂಶಗಳನ್ನು ಬಿಟ್ಕೋಬೇಕು ಅಂದರೆ ಫಸ್ಟ್ ಮೆಂತ್ಯಕಾಳು ಹಾಕ್ಕೋಬೇಕು. ಅದ ನಂತರ ನಾನಿಲ್ಲಿ ಒಂದೊಂದಾಗಿ ಏನು ಎಲೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅವುಗಳನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಆಲ್ರೆಡಿ ಬಾಯ್ಲಿಂಗ್ ಪಾಯಿಂಟಿಗೆ ಬಂದಿತ್ತು. ಸೊ ಹಾಗಾಗಿ ಒಂದೊಂದೇ ಲೀಫ್ಗಳೆಲ್ಲವನ್ನೂ ಕೂಡ ಹಾಕ್ತಾಯಿದ್ದೀನಿ. ತುಳಸಿ ಎಲೆ, ಗರ್ಕೆ ಪತ್ರೆ ಕೇಳ್ಬಿಟ್ಟು ಕೆಲವರು ಆಶ್ಚರ್ಯ ಪಡ್ಬೋದು. ಇದನ್ನು ಜ್ಯೂಸ್ ಮಾಡಿಕೊಂಡು ಶುಗರ್ನವರೆಲ್ಲ ಕುಡಿತಾರೆ ಕೂಡ. ಇದು ಎಲ್ಲಿ ಬೇಕಾದರೂ ಸಿಗುತ್ತೆ, ನಮಗೆ ಹಳ್ಳಿಗಳಲ್ಲೂ ಸಿಗುತ್ತೆ, ಆಮೇಲೆ ನಗರ ಪ್ರದೇಶದಲ್ಲೂ ಕೂಡ ಸಿಗುತ್ತೆ, ಪಾರ್ಕ್ಗಳಲ್ಲೆಲ್ಲ ತುಂಬ ಬಿಟ್ಟಿರುತ್ತಲ್ವ. ಸೊ ಇಲ್ಲಿ ಒಂದು ಪದಾರ್ಥ ಯಾವುದು ಯೂಶಲಿ ಸಿಗಲ್ಲ ಅಂತಂದರೆ ಮೆಹಂದಿ ಸೊಪ್ಪು. ಎಲ್ಲ ಕಡೆ ಸಿಗ್ತಾ ಇರಲ್ಲ, ಸೊ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನೀವು. ಇದಿಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇಲ್ಲಿ ನಾನು ಮೆಂತ್ಯಗಳನ್ನು ಮೊದಲು ಹಾಕಿದ್ನಲ್ವ, ಅದನ್ನು ನೀವು ಯಾರೇ ಈ ಎಣ್ಣೆನ ರೆಡಿ ಮಾಡ್ಕೊಳ್ಳೋರೋ ಇದನ್ನು ಸ್ವಲ್ಪ ಗಮನಿಸಬೇಕು. ಮೆಂತ್ಯಕಾಳನ್ನು ಲಾಸ್ಟಿಗೆ ಅಥವಾ ಮಧ್ಯದಲ್ಲೇ ಹಾಕ್ಕೊಬೇಡಿ, ಮೊದಲಿಗೆ ಹಾಕ್ಕೊಂಬಿಡಿ. ಅದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಗಟ್ಟಿ ಇರೋದ್ರಿಂದ ಚೆನ್ನಾಗಿ ಎಣ್ಣೆ ಜೊತೆಗೆ ಬೆರೆತ್ಕೋಬೇಕು ಅದರ ಅಂಶ ಎಲ್ಲ, ಹಾಗಾಗಿ ಮೊದಲಿಗೆ ಹಾಕ್ಕೊಂಬಿಡಿ. ಇವೆಲ್ಲ ಸಾಫ್ಟ್ ಇರೋದ್ರಿಂದ, ಆಮೇಲೆ ಹಸಿ ಇಲ್ಲಿ ಡ್ರೈ ಇರೋದು ಯಾವುದೂ ಬಳಸ್ತಾ ಇಲ್ಲ. ನೀವು ಗಮನಿಸಿರ್ಬೋದು, ಎಲ್ಲದೂ ಕೂಡ ಹಸಿದು ಹಾಗೆ ಗಿಡದಲ್ಲಿ ಕಿತ್ಕೊಂಡ್ಬಂದಿರ್ತಕ್ಕಂಥದ್ದು. ಇದಿಷ್ಟು ನಾನು ಎಲ್ಲೂ ಹುಡುಕಿ ತೊಗೊಂಬರಲಿಲ್ಲ. ಅಮ್ಮರ ಊರಿಗೆ ಹೋದಾಗ ನಿಜವಾಗ್ಲೂ ಅಷ್ಟು ಕೂಡ ಗರಕೆ ಪತ್ರೆ ಇರ್ಬೋದು, ಮೆಹಂದಿ ಸೊಪ್ಪು ಇರ್ಬೋದು, ದಾಸವಾಳ ಎಲೆ ಇರ್ಬೋದು, ತುಳಸಿ, ಇದೆಲ್ಲ ಕೂಡ ಮನೆ ಸುತ್ತಲೂ ಹಾಕಿರ್ತಕ್ಕಂಥದ್ದು. ಅದನ್ನು ನಾನಿಲ್ಲಿ ತೊಗೊಂಡು ಬಂದಿರೋದು. ಇದು ಇವಾಗ ವೀಳ್ಯದೆಲೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದು ಕೂಡ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಡ್ಯಾಂಡ್ರಫ್ ಏನಾದರೂ ಇತ್ತು ಅಂದರೆ, ಏರ್ ಫಾಲ್ ಆಗ್ತಿತ್ತು ಅಂದರೆ ಅದು
ಕೂಡ ಕಂಟ್ರೋಲ್ ಆಗುತ್ತೆ. ದಾಸವಾಳ ಹೇರ್ನ ಚೆನ್ನಾಗಿ ನಾವು ಈಗ ಕಂಡೀಷ್ನರ್ ಅಂತ ಹೇಳಿ ಬಳಸ್ತೀವಲ್ವ, ಸೊ ಆ ಒಂದು ಕಂಟೆಂಟು ಈ ದಾಸವಾಳದ ಹೂವು ಮತ್ತು ಎಲೆಯಲ್ಲಿರುತ್ತೆ. ಅದು ಕಂಡೀಷ್ನರ್ ಆಗಿ ವರ್ಕ್ ಆಗುತ್ತೆ. ಗರ್ಕೆ ಪತ್ರೆನೂ ಕೂಡ, ತುಳಸಿ ಎಲೆ, ಇವೆಲ್ಲದೂ ಕೂಡ ಹೇರ್ ಗ್ರೋತ್ಗೆ ತುಂಬ ಯೂಸ್ ಆಗುತ್ತೆ. ತುಳಸಿ ಎಲೆ ಮತ್ತು ವೀಳ್ಯದೆಲೆಲಿರ್ತಕ್ಕಂಥ ಒಂದು ಆಯುರ್ವೇದಿಕ್ ಅಂಶಗಳು ಏನು ಮಾಡ್ತವೆ ಅಂದರೆ, ಡ್ಯಾಂಡ್ರಫು, ಸ್ಕ್ಯಾಲ್ಪಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿತ್ತು ಅಂದರೆ ಅದೆಲ್ಲದನ್ನು ಕೂಡ ಕಡಿಮೆ ಮಾಡಿ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಈಗ ಹೇರ್ ಗ್ರೋತ್ ಆಗಬೇಕಂದ್ರೆ ಫೋರ್ಸ್ ಚೆನ್ನಾಗಿ ಓಪನ್ ಇರಬೇಕಲ್ವ, ಸೊ ಅವುಗಳಿಗೆಲ್ಲ ಸರಾಗವಾಗಿ ಗಾಳಿ ಫೋರ್ಸ್ಗಳಿಗೆ ಅಪ್ಲೈ ಆಗೋ ಥರ ಅಂದರೆ ಅಲ್ಲಿಗೆ ತಲುಪಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಅಂಶಗಳೇ ಇದಿಷ್ಟು ಕೂಡ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಸ್ಟೀಮ್ನ ಜಾಸ್ತಿ ಮಾಡ್ಕೋಬಾರ್ದು, ಸಿಮ್ಮಿಗಿಟ್ಟೆ ಕುದಿಸ್ಕೋಬೇಕು ಪ್ರತಿ ಒಂದು ಅಂಶಗಳ ಅದರಲ್ಲಿ ಬಿಟ್ಕೊಳ್ಳೋವರೆಗೂ ಕೂಡ. ಇವಾಗೆಲ್ಲ ಮಾರ್ಕೆಟ್ಗಳಲ್ಲಿ ತುಂಬ ಆಯಿಲ್ಗಳು ಬಂದಿದೆ ಹೇರ್ ಗ್ರೋತ್ಗೆ ಅಥವಾ ಡ್ಯಾಂಡ್ರಫ್ ಕಂಟ್ರೋಲ್ಗೆ, ಎಲ್ಲದಕ್ಕೂ ಕೂಡ ತುಂಬ ಆಯಿಲ್ ಇದೆ. ಬಟ್ ಅದನ್ನು ಕೂಡ ವರ್ಕ್ ಆಗುತ್ತೆ. ಎಲ್ರಿಗೂ ಕೂಡ ಅದನ್ನು ತೊಗೊಳೋದಕ್ಕೆ ಆಗೋದಿಲ್ಲ ಅನ್ನೋರು, ಈಗ ಕೊಬ್ಬರೆಣ್ಣೆ ಎಲ್ರಿಗೂ ಕೂಡ ಸರಾಗವಾಗಿ ಸಿಗ್ತಾ ಇರುತ್ತಲ್ವ, ಸೊ ಈಗ ಅದು ಕೂಡ ಕಾಸ್ಟ್ಲಿ ಆಗಿದೆ. ಸೊ ಆದರೂ ಕೂಡ ಈ ಒಂದು ಎಣ್ಣೆ ಜೊತೆಗೆ ಡೈಲಿ ಅಂತೂ ಹಚ್ಕೊಳ್ತಾನೆ ಇರ್ತಾರೆ ಕೊಕೊನಟ್ ಆಯಿಲ್ನ. ಇದ್ರ ಜೊತೆಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಮ್ಮಿಗಿಟ್ಕೊಂಡು ಕುದಿಸಿ, ನಾನು ಮಿನಿಮಮ್ 1 ಲೀಟ್ರ್ ಆಯಿಲ್ನ ಈ ಎಲ್ಲ ಪದಾರ್ಥಗಳನ್ನ ಹಾಕಿಬಿಟ್ಟು 30 ಮಿನಿಟ್ಸ್ ಬಾಯ್ಲ್ ಮಾಡಿದ್ದೀನಿ. ಆಗ ಅದು ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಎಣ್ಣೆ ಜೊತೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಈಗ ಸ್ವಲ್ಪ ಬೆಚ್ಚಗೆ ಮಾಡಿ ನಾನು ಹಚ್ಕೊತೀನಿ ಅಂದರೆ ಅದು ವರ್ಕ್ ಆಗೋದಿಲ್ಲ. ಆ ಥರ ಬೆಚ್ಚಗೆ ಮಾಡಿದರೆ ಮಿನಿಮಮ್ 1 ವೀಕ್ವರೆಗೂ ಆ ಎಲ್ಲ ಪದಾರ್ಥಗಳನ್ನು ಕೂಡ ಆ ಆಯಿಲಲ್ಲೇ ಬಿಡಬೇಕಾಗುತ್ತೆ. ಸೊ ನೀವು ಆ ಥರ ಬಿಟ್ಕೊಳ್ತೀರಂದರೆ ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟಿಗೆ ಬಂದ ತಕ್ಷಣ ಆಫ್ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲ ನಾನು ಇದನ್ನೆಲ್ಲ ಸೋಸ್ಕೊಂಡು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ ಒಂದು 30 ಮಿನಿಟ್ಸು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಇದನ್ನು ಚೆನ್ನಾಗಿ ಕುದಿಸಿದ ನಂತರ ನಾವು ಹೇಗೆ ಅಪ್ಲೈ ಮಾಡ್ಕೋಬೇಕನ್ನೋದು ಕೂಡ ಹೇಳ್ತೀನಿ ನೋಡಿ. ನಾವು ಕಂಟೈನರಲ್ಲಿ ಇರ್ಬೋದು ಅಥವಾ ಇದರಲ್ಲೇ ಕೂಡ ನಾವು ಅದನ್ನು ಎಲ್ಲ ಪದಾರ್ಥದ ಅಂಶಗಳು ಬಿಟ್ಕೋಬೇಕು ಅಂತ ಪಾತ್ರೆಯಲ್ಲೇ ಬಿಟ್ರೂ ಓಕೆ. ಏನಕ್ಕೆ ಹೇಳಿದೆ ಅಂದರೆ ನಮ್ಮ ಸಿಸ್ಟರು, ಸೊ ಅವಳು ಇದೇ ರೀತಿಯಾಗಿ ಮಾಡಿ ಅದನ್ನು ಎಣ್ಣೆ ಎಲ್ಲ ಒಂದು ಕಂಟೈನರಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ 1 ಮಂತ್ವರೆಗೂ ಇದೇ ಬಿಡೋದು ಸ್ವಲ್ಪ ಎಣ್ಣೆ ಅಂತೇಳಿ ಹಾಗೆ ಬಿಟ್ಟಿದ್ಲಂತೆ. ಸೊ ಅವಾಗ ಏನಾಯಿತು ಅಂತಂದರೆ ಆ ಎಲ್ಲ ಅಂದರೆ ಗ್ರೀನ್ ಲೀಫ್ಗಳನ್ನ ಜಾಸ್ತಿ ಯೂಸ್ ಮಾಡಿದ್ಲು ಅವಳು. ಆ ಎಣ್ಣೆ ಕಲ್ಲರೇ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಅಷ್ಟು ಅಂಶಗಳು ಕೂಡ ಅದರಲ್ಲಿ ಚೆನ್ನಾಗಿ ಬಿಟ್ಕೊಂಡಿತ್ತು. ಸೊ ನಿಮಗೆ ಟೈಮ್ ಇರುತ್ತೆ ಅಥವಾ ನಮಗೆ ನಡೆಯುತ್ತೆ ಅನ್ನೋದಾದರೆ ಆ ಎಲ್ಲ ಪದಾರ್ಥಗಳನ್ನೂ ಎಣ್ಣೆಲೇ ಬಿಡಿ, ಅದು ಇನ್ನೂ ವರ್ಕ್ ಆಗುತ್ತೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಅದು ಬಾಯ್ಲಿಂಗ್ ಪಾಯಿಂಟ್ ಇದ್ದಾಗ ಅಲ್ಲಲ್ಲೇ ಪದಾರ್ಥಗಳು ಉಳ್ಕೊಂಬಿಟ್ಟಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಎಲ್ಲ ಎಣ್ಣೆ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸಾರಿ, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಇಲ್ಲಿ ತರಕಾರಿ ಮಾರೋರು ಅನಿಸುತ್ತೆ, ಸೊ ಅವ್ರ ವಾಯ್ಸ್ ಸ್ವಲ್ಪ ಬಂದಿದೆ ಅಷ್ಟೇ. ಇಷ್ಟೆಲ್ಲ ಬಾಯ್ಲಿಂಗ್ 30 ಮಿನಿಟ್ಸ್ ಕುದ್ದ ನಂತರ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ನಾನು ಇದನ್ನು ರೆಡಿ ಮಾಡಿದ್ದು ಈವ್ನಿಂಗ್ ಟೈಮ್. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ನಾನು ಸಡನ್ನಾಗಿ ಕಂಟೈನರ್ಗೆ ಸೋಸ್ಕೊಳ್ಳೋಕೆ ಹೋಗಲಿಲ್ಲ. ಓವರ್ ನೈಟ್ ಫುಲ್ ನೈಟ್ ಪೂರ್ತಿ ಆ ಪಾತ್ರೆಯಲ್ಲೇ ಬಿಟ್ಟೆ ಎಲ್ಲ ಅಂಶಗಳನ್ನು ಕೂಡ. ಸಾಧ್ಯ ಆದಷ್ಟು ಅದು ಅದರಲ್ಲೇ ಅಂಶ ಬಿಟ್ಕೊಳ್ಳಿ ಅಂತ ನೋಡಿ. ಬೆಳಗ್ಗೆ ನಾನು ಅದನ್ನೆಲ್ಲ ಫಿಲ್ಟ್ರ್ ಮಾಡಿದ ನಂತರ ಕಲರ್ ಈ ರೀತಿಯಾಗಿ ಬಂದಿದೆ. ಮೇ ಬಿ ಇದಕ್ಕೆ ನಾನು ಮೆಹಂದಿ ಮತ್ತು ದಾಸವಾಳ, ಕೆಂಪು ದಾಸವಾಳ ಎಲ್ಲ ಆ್ಯಡ್ ಮಾಡಿದ್ನಲ್ಲ, ಹಾಗಾಗಿ ಕಲರ್ ಈ ರೀತಿಯಾಗಿ ಬಂದಿರ್ಬೋದು. ಸೊ ನೀವು ಗ್ರೀನ್ ಲೀಫ್ಗಳನ್ನ ಜಾಸ್ತಿ ಯೂಸ್ ಮಾಡಿದ್ರಂದರೆ ಡೆಫಿನೆಟ್ಲಿ ಅದು ಆಯಿಲ್ ಫುಲ್ ಕಲರು ಬಂದುಬಿಟ್ಟು ಗ್ರೀನಿಶ್ ಆಗೇ ಇರುತ್ತೆ. ಸೊ ಈ ರೀತಿ ಕಲರ್ ಬಂದಿದೆ ಅಂದ ತಕ್ಷಣ ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ಇಲ್ಲ, ತುಂಬ ಒಳ್ಳೆಯದಿದು ಆಯಿಲು. ಇದನ್ನು ವೀಕ್ಲಿ 2 ಟೈಮ್ಸ್ ಆದರೂ ನೀವು ಕಂಪ್ಲೀಟ್ ಓವರ್ ಹೆಡ್ಗೆ, ಸ್ಕಾಲ್ಪ್ಗೆ ಎಲ್ಲ ಚೆನ್ನಾಗಿ ಹಚ್ಬಿಟ್ಟು ಮಸಾಜ್ ಮಾಡಿ ಮಿನಿಮಮ್ 1-2 ಅವರ್ ಆದ್ರೂ ಹಾಗೆ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇರ್ಬೋದು ಅಥವಾ ಏರ್ ಫಾಲ್ ಕಂಟ್ರೋಲ್ ಆಗಬೇಕು ಅಂದರೆ ಅದೆಲ್ಲದಕ್ಕೂ ಕೂಡ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ನೀವೇ ನೋಡಿದ್ರಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಬಳಸಿದ್ದೀನಿ. ಆಮೇಲೆ ಕಡಿಮೆ ಖರ್ಚು ಕೂಡ. ಆಯಿಲ್ ಮಾತ್ರ ನಾವು ಬೈ ಮಾಡಬೇಕಾಗುತ್ತೆ, ಉಳಿದಿರೋದೆಲ್ಲ ನಮಗೆ ಸಿಗುವಂತಹ, ಪರಿಸರದಲ್ಲಿ ಸಿಗುವಂತಹ ಮತ್ತು ಮನೇಲಿ ಇರ್ತಕ್ಕಂಥ ವಸ್ತುಗಳನ್ನು ಹಾಕಿಬಿಟ್ಟು ರೆಡಿ ಮಾಡಿರ್ತಕ್ಕಂಥ ಆಯಿಲ್ ಇದು. ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ನನಗಂತೂ ಇದು, ನನಗೂ ನಮ್ಮ ತಂಗಿ ಇಬ್ಬರಿಗೂ ಕೂಡ ವರ್ಕ್ ಆಗಿದೆ. ಸೊ ಇಷ್ಟ ಆಗಿದ್ದರೆ ಈ ಒಂದು ಹೋಮ್ ರೆಮಿಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.